ಪ್ರಧಾನೋಪಮವರ್ಣಾನಿ ದ್ವಿಭುಜಾನ್ಯಪ್ಯಶೇಷತಃ ಕೃತಾಂಜಲಿಪುಟಾನ್ಯೇವ ಪ್ರಧಾನಂ ತಂ ಹರಿಂ ಪ್ರತಿ. ತತ್ವನ್ಯಾಸ ದೇವತೆಗಳ ತತ್ವದೇವತಾ ಧ್ಯಾನ ಇಲ್ಲಿ ನೋಡೋಣ. ತಂತ್ರಸಾರ ಸಂಗ್ರಹದಲ್ಲಿ 3ನೇ ಅಧ್ಯಾಯದ 130ನೇ ಶ್ಲೋಕ ಇದು. ಎಲ್ಲ ತತ್ವದೇವತೆಗಳು ಕೂಡ, ಪೃಥ್ವಿ ಪರ್ಯಂತ ಎಲ್ಲ ತತ್ವದೇವತೆಗಳು ಪ್ರಧಾನ ದೇವತೆಯಾದ ನಾರಾಯಣನಂತೆ ಪ್ರಕಾಶಮಾನವಾದಂತಹ ಬಣ್ಣ ಇದ್ದವರು, ದ್ವಿಭುಜರಾಗಿದ್ದಾರೆ. ಮತ್ತೆ ಪ್ರಧಾನನಾದ ಪರಮಪುರುಷನಾದ ನಾರಾಯಣನ ಕಡೆಗೆ ಕೈ ಮುಗಿದು ನಿಂತಿದ್ದಾರೆ. ಮುಂದೆ ಶಕ್ತ್ಯಾದಿ ತತ್ವರೂಪಿ ಪುರುಷಾದಿ ತತ್ವಾಂತರ್ಯಾಮಿ ಶ್ರೀ ನಾರಾಯಣ ಪ್ರೇರಣೆ ಶ್ರೀ ನಾರಾಯಣ ಪ್ರೀತ್ಯರ್ಥಂ ತತ್ವನ್ಯಾಸಂ ಕರಿಷ್ಯೆ ಅಂತ ತತ್ವನ್ಯಾಸದ ಪ್ರಾರಂಭ ಮಾಡ್ತಿದೆ. ಅಲ್ಲಿ ಪರಾಯ ಶಕ್ತ್ಯಾತ್ಮನೆ ಶ್ರೀ ಲಕ್ಷ್ಮೀನಾರಾಯಣಾಭ್ಯಂ ನಮಃ, ಪರಾಯ ಪ್ರತಿಷ್ಠಾತ್ಮನೆ ಶ್ರೀ ಲಕ್ಷ್ಮೀನಾರಾಯಣಾಭ್ಯಂ ನಮಃ, ಪರಾಯ ಸಂವಿಧಾತ್ಮನೆ ಶ್ರೀ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ ಇತ್ಯಾದಿ ರೂಪವಾಗಿ 12 ಮಂತ್ರಗಳನ್ನ ನಮ್ಮ ಹೃದಯ, ಅಲ್ಲಿಂದ ಹೊಟ್ಟೆ, ಹೀಗೆ ಹೃದಯದಲ್ಲಿ ಮುಖ್ಯವಾಗಿ ಎಡಭಾಗದಿಂದ ಬಲಭಾಗದ ಕಡೆಗೆ, ಅರ್ಥಾತ್ ಪ್ರದಕ್ಷಿಣಾಕಾರವಾಗಿ ಕೈಲಿ ತುಳಸಿ ದಳ ಹಿಡಿದು ಆ ಹೃದಯವನ್ನ ಮುಟ್ತಾ ಹೋಗ್ಬೇಕು. ಪ್ರದಕ್ಷಿಣಾಕಾರವಾಗಿ ಇದನ್ನ ಪ್ರಾರಂಭಿಸಬೇಕು. ಈ ಮಂತ್ರಗಳ ಅರ್ಥಗಳನ್ನ ಈಗ ನೋಡೋಣ. ಮೊದಲನೇದಾಗಿ ಪರಾಯ ಶಕ್ತ್ಯಾತ್ಮನೆ ಶ್ರೀ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ ಅಂತ. ಇವು ಎಲ್ಲ ಮಂತ್ರಗಳು ತತ್ವನ್ಯಾಸ ಈ ತಂತ್ರಸಾರದಲ್ಲಿ 3ನೇ ಅಧ್ಯಾಯದ 127, 128, 129 ಮತ್ತು 130 ಈ ಶ್ಲೋಕಗಳಲ್ಲಿ ಕಾಣಿಸ್ತವೆ. ಮುಂದಿನ ಕೂಡ ಅವುಗಳ ವಿವರಣೆ ಇದೆ, ಅದನ್ನ ಈ ಮುಂದಿನಂತೆ ನೋಡೋಣ. ಪುರುಷಃ ಅವ್ಯಕ್ತಂ ಮಹಾನ್ ಅಹಂಕಾರಃ ಮನಸ್ತಥಾ ದಶೇಂದ್ರಿಯಾಣಿ ಶಬ್ದಾದ್ಯಾಃ ಭೂತೇತಾಃ ಪಂಚವಿಂಶತಿಃ. ಪುರುಷತತ್ವ, ಅವ್ಯಕ್ತತತ್ವ, ಮಹತ್ತತ್ವ, ಅಹಂಕಾರತತ್ವ, ಮನಸ್ತತ್ವ 10 ಇಂದ್ರಿಯಗಳು, ಶಬ್ದಾದಿ 5, ಭೂತಗಳು 5, ಇವೇ ಮೊದಲಾದ 25 ತತ್ವಗಳು. ಇದರ ಜೊತೆಗೆ ಕಾಲ, ಮಾಯ, ನಿಯತಿ, ಮತಿ, ವಿದ್ಯಾ, ಕಲಾ, ಪ್ರವೃತ್ತಿ ಈ 7 ತತ್ವಗಳು ಸೇರಿದ್ರೆ ಅವು 32 ಆಗ್ತವೆ. ಮತ್ತೆ ಮುಂದಿನ ಶ್ಲೋಕದಲ್ಲಿ ತತ್ವಾಖ್ಯ ಕಾಲಮಾಯೇಚ ನಿಯತಿರ್ಮಚ ವಿದ್ಯಾಕಲಾ ಪ್ರವೃತ್ತಿಶ್ಚ 20 ತತ್ವ ಸಂಗ್ರಹ ಅಂತ ಹೀಗೆ 25 ಪ್ಲಸ್ 12 ತತ್ವಗಳನ್ನು ಹೇಳಿದ್ದಾರೆ. ಇದು 127 ಮತ್ತು 128ನೇ ಶ್ಲೋಕದಲ್ಲಿ. 129ನೇ ಶ್ಲೋಕದಲ್ಲಿ ಸ್ಫೂರ್ತಿ ಸಂವಿತ್ ಪ್ರತಿಷ್ಠಾಚ ಶಕ್ತಿರಿತ್ಯಪರಾಣಿ ಚ ಮಹಾಲಕ್ಷ್ಮೀ ಸ್ವರೂಪಾಣಿ ಏಕಾದಶ ವಿಧೋ ವಿದುಹೋ ವಿಷ್ಣುವರಪಿ ರೂಪಾಣಿ ತನ್ನಾಂನೈಕಾದಶ ಇವತ್ತು ಅಂತ ವರ್ಣನೆ ಮಾಡಿದ್ದಾರೆ. ಇದಾದ್ಮೇಲೆ ಬರುವ ಶ್ಲೋಕವೇ ಪ್ರಧಾನೋಪಮೂರ್ಣಾನಿ ಅಂತ ತತ್ವದೇವತೆಗಳ ಧ್ಯಾನ ಶ್ಲೋಕ. ಅದು 127, 128ನೇ ಶ್ಲೋಕದಲ್ಲಿ 32 ತತ್ವಗಳನ್ನು ಹೇಳಿ ಸ್ಫೂರ್ತಿ, ಸಂವಿತ್, ಪ್ರತಿಷ್ಠಾ ಮತ್ತು ಶಕ್ತಿ ಅಂತ ಮತ್ತೆ 4 ತತ್ವಗಳನ್ನ ಹೇಳ್ತಾರೆ. ಒಟ್ಟು 36 ತತ್ವಗಳು ಹಾಗೆ ಆಗ್ತವೆ. ಅದರಲ್ಲಿ 11 ತತ್ವಗಳು ಇವು ಮಹಾಲಕ್ಷ್ಮಿ ಸ್ವರೂಪವಾದದ್ದು ಮತ್ತು ವಿಷ್ಣುವಿಗೂ ಆ ರೂಪಗಳಿವೆ. ವಿಷ್ಣುವರಪಿ ರೂಪಾಣಿ, ವಿಷ್ಣುವಿನ ರೂಪಗಳು ಇವೆ. ಮಹಾಲಕ್ಷ್ಮಿ ಸ್ವರೂಪವಾದದ್ದು 11 ರೂಪಗಳಿವೆ. ಹೃದಯದಲ್ಲಿ ಪ್ರದಕ್ಷಿಣಾಕಾರವಾಗಿ ನ್ಯಾಸ ಮಾಡಿಕೊಳ್ಬೇಕಾದಂತಹ 12 ಏನಿವೆ, ಶಕ್ತಿಯಿಂದ ಆರಂಭಿಸಿ ಪರಾಯ ಶಕ್ತ್ಯಾತ್ಮನೆ ಶ್ರೀ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ ಅಲ್ಲಿಂದ ಆರಂಭಿಸಿ ಪರಾಯ ಪುರುಷಾತ್ಮನೆ ಬ್ರಹ್ಮವಾಯುಭ್ಯಾಂ ನಮಃ ಇವು 12 ಆಗ್ತವೆ. ಅದರಲ್ಲಿ ಪರಾಯ ಪುರುಷಾತ್ಮನೆ ಬ್ರಹ್ಮವಾಯುಭ್ಯಾಂ ನಮಃ ಅನ್ನೋದೊಂದು ಹೊರತುಪಡಿಸಿದರೆ ಪರಾಯ ಶಕ್ತ್ಯಾತ್ಮನೆ ಶ್ರೀ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ ಅಲ್ಲಿಂದ ಆರಂಭಿಸಿ ಪರಾಯ ಕಾಲಾತ್ಮನೆ ಶ್ರೀ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ ಅನ್ನುವವರೆಗೆ ಒಟ್ಟು 11 ಈ ಹೆಸರುಗಳು ಪರಮಾತ್ಮನ ರೂಪಗಳು ಆಗಿವೆ. ಸಮಾನವಾದ ಹೆಸರು ಪರಮಾತ್ಮನ ರೂಪಗಳು 11 ಇವೆ. ಲಕ್ಷ್ಮೀದೇವಿ ಹೆಸರುಗಳು ಕೂಡ 11 ಇವೆ.
ಹೀಗೆ ಈ 11 ನಾವು ಹೃದಯದಲ್ಲಿ ನ್ಯಾಸ ಮಾಡಿಕೊಳ್ಳುವಾಗ ಆ ಎಲ್ಲ ಶಬ್ದಗಳು ಲಕ್ಷ್ಮೀನಾರಾಯಣ ಇಬ್ಬರನ್ನು ಕೂಡ ಹೇಳ್ತವೆ ಅಂತ ತಿಳಿದುಕೊಳ್ಬೇಕು. ಅದರಲ್ಲಿ ನಮಗೆ ಮೊದಲು ಕಾಣಿಸುವಂತಹ ಶಬ್ದ ಶಕ್ತಿ ಅನ್ನುವ ಶಬ್ದ. ಶಕ್ಯತ್ವಾತ್ ಶಕ್ತಯೋ ಭಾರ್ಯಾಃ ಶಕ್ತಿ ಸಾಮರ್ಥ್ಯ ಮುಚ್ಯತೆ ಇತಿ ಬ್ರಹ್ಮತರ್ಕೆ. ಇದು ಭಾಗವತ ತೃತೀಯ ಸ್ಕಂದದ 6ನೇ ಅಧ್ಯಾಯದ 2ನೇ ಶ್ಲೋಕ. ಶಕ್ತಿ ಅಂದ್ರೆ ಸಾಮರ್ಥ್ಯ, ಈ ಅರ್ಥ ಎಲ್ರಿಗೂ ಗೊತ್ತಿದೆ. ಅದು ಅಲ್ಲದೆ ಶಕ್ಯ ಅಂದ್ರೆ ಅಧೀನಗಳು ಅಂತ ಅರ್ಥ. ಲಕ್ಷ್ಮೀದೇವಿ ಭಗವಂತನಿಗೆ ಅಧೀನಳಾದ್ರಿಂದ ಅವಳು ಶಕ್ತಿ ಅಂತ ಕರೆಸ್ಕೋತಾಳೆ. ಯಾವುದೇ ಒಬ್ಬ ಪತ್ನಿಯೂ ಕೂಡ ತನ್ನ ಗಂಡನಿಗೆ ಅಧೀನಳಾಗಿ ಇರಬೇಕಾದವಳಾದ್ರಿಂದ ಪತ್ನಿಯರನ್ನ ಶಕ್ತಿ ಎನ್ನುವ ಶಬ್ದದಿಂದ ಹೇಳುವುದು ಎಲ್ಲ ಕಡೆ ಕಂಡು ಬರ್ತದೆ ಅಂತ ಅದರ ತಾತ್ಪರ್ಯ. ಮತ್ತೆ ಅದೇ ಭಾಗವತ ತಾತ್ಪರ್ಯದ 3ನೇ ಸ್ಕಂದ 7ನೇ ಅಧ್ಯಾಯ ಅಲ್ಲಿ 1ನೇ ಶ್ಲೋಕದಲ್ಲೂ ಕೂಡ ಹೀಗೊಂದು ವಿವರಣ ಕಂಡು ಬರ್ತದೆ. ಶಕ್ಯತ್ವಾತ್ ಶಕ್ತಯೋ ವಿಷ್ಣೋ ಮಹದಾದ್ಯ ರಮಾ ತಥಾ ಸ್ವರೂಪಶಕ್ತಿ ಶಕ್ತಿತ್ವ ಮುಖ್ಯಶಕ್ತಿ ಸಾಯತಃ ಮುಖ್ಯಶಕ್ತಿ ಸಾಯತಃ ಅಂತ ಇದು ಕೂಡ ಬ್ರಹ್ಮತರ್ಕದ್ದೇ ಶ್ಲೋಕ. ಮಹದಾದಿ ತತ್ವಗಳು ಮತ್ತೆ ಲಕ್ಷ್ಮೀದೇವಿಯು ಕೂಡ ಇವರೆಲ್ಲರೂ ಶಕ್ತಿ ಅಂತಾನೆ ಕರೆಸ್ಕೊಂಡಿದ್ದಾರೆ. ಯಾಕಂದ್ರೆ ಅವೆಲ್ಲವೂ ಕೂಡ ಶಕ್ಯ, ವಿಷ್ಣುವಿಗೆ ಶಕ್ಯವಾಗಿರುವುದರಿಂದ, ಅರ್ಥಾತ್ ವಿಷ್ಣುವಿಗೆ ಅಧೀನವಾಗಿರುವುದರಿಂದ ಅಂತ ಅರ್ಥ. ಹೀಗೆ ಮಹದಾದಿ ತತ್ವಗಳು ಮತ್ತು ಲಕ್ಷ್ಮೀದೇವಿ ಎಲ್ಲರೂ ಕೂಡ ಶಕ್ತಿ ಅಂತ ಕರೆಸ್ಕೊಂಡಿದ್ದಾರೆ. ಸ್ವರೂಪ ಶಕ್ತಿ, ಆ ಪರಮಾತ್ಮನ ಸ್ವರೂಪ ಶಕ್ತಿ ಏನಿದೆ ಅದು ಮುಖ್ಯವಾಗಿ ಶಕ್ತಿ ಎಂಬ ಶಬ್ದದಿಂದ ವಾಚ್ಯವಾಗಿದೆ. ಯಾಕಂದ್ರೆ ಶಕ್ತಿತ್ವ ಎಂಬುದು ಮುಖ್ಯವಾಗಿ ಇರುವುದು ಆ ವಿಷ್ಣುವಿನ ಶಕ್ತಿಯಲ್ಲಿಯೇ. ಭಾಗವತ ತಾತ್ಪರ್ಯದ ಮತ್ತೊಂದು ಕಡೆ 4:8:59 ಶ್ಲೋಕ. ಶಕ್ತಿತ್ವಾತ್ ವಿಷ್ಣು ಶಕ್ತಿಸ್ತು ಶಕ್ತಿ ಶಬ್ದೇನ ಚೋಚ್ಯತೆ. ವಿಷ್ಣುವಿನ ಶಕ್ತಿಯೇ ಮುಖ್ಯವಾಗಿ ಶಕ್ತಿ ಅಂತ ಕರೆಸ್ಕೊಂಡಿದೆ. ಶಕ್ತಿತ್ವ ಗುಣ ಇರುವುದು ಅಲ್ಲಿಯೇ. ಪ್ರಕೃತಿ ಶಕ್ಯತ್ವ ಎಂಬ ಗುಣವುಳ್ಳದ್ದಾದ್ರಿಂದ ಶಕ್ಯತ್ವಾತ್ ಪ್ರಕೃತಿಶ್ಚಾಪಿ. ಜಡ ಪ್ರಕೃತಿ ಮತ್ತು ಚೇತನ ಪ್ರಕೃತಿ ಇಬ್ಬರು ಕೂಡ ಶಕ್ಯರು, ವಿಷ್ಣುವಿಗೆ ಅಧೀನರಾದ್ರಿಂದ ಅವರು ಕೂಡ ಶಕ್ತಿ ಅಂತ ಕರೆಸ್ಕೊಂಡಿದ್ದಾರೆ. ಇಲ್ಲಿ ತತ್ವಮಂತ್ರಗಳಲ್ಲಿ ಬಂದಿರುವುದು ಶಕ್ತಿ ಅಂತ. ನಾವು ಪ್ರಸಂಗಾತ್ ಕಾಲಶಕ್ತಿಯ ಬಗ್ಗೆನೂ ಕೂಡ ನೋಡೋಣ. ಅದು ಭಾಗವತ ತಾತ್ಪರ್ಯದಲ್ಲಿ 10ನೇ ಸ್ಕಂದದ 14ನೇ ಅಧ್ಯಾಯದ 49ನೇ ಶ್ಲೋಕದಲ್ಲಿ ಕಾಣಿಸ್ತದೆ. ಗುಣೈರಣೀಹ ಅಕೃತ ಕಾಲ ಶಕ್ತಿಧೃಕ್ ಅಂತ ಕಾಲಿಯ ಮರ್ದಕನಾದ ಕೃಷ್ಣನನ್ನು ನಾಗಪತ್ನಿಯರು ಸ್ತುತಿಸಿದ ಒಂದು ಪ್ರಸಂಗ. ಹರೇ ಸ್ವರೂಪ ಶಕ್ತಿಯ ಕಾಲಶಕ್ತಿ ರುದೀರ್ಯತೆ ಸದಾ ಸರ್ವಗುಣಾತ್ಮತ್ವಾತ್ ದುರ್ಗಾವಾಪ್ಯಪರಾತತಃ ಸರ್ವಸಂಹಾರಕಾರಿತ್ವಾತ್ ವಾಯು ಸರ್ವಸ್ಯ ಜೀವನಾತ್ ಕಾಲಾಭಿಮಾನಿನಾವೇತೌ ದುರ್ಗಾ ವಾಯುಶ್ಚ ಕೀರ್ತಿತೌ. ಭಗವಂತ ಸದಾ ಸರ್ವಗುಣ ಪರಿಪೂರ್ಣನಾದ್ರಿಂದ ಅವನ ಸ್ವರೂಪ ಶಕ್ತಿ ಶಕ್ತಿ ಅಂತ ಕರೆಸ್ಕೊಂಡಿರುವುದಲ್ಲದೇನೆ ಕಾಲಶಕ್ತಿ ಅಂತನೂ ಕರೆಸ್ಕೊಂಡಿದೆ. ದುರ್ಗಾದೇವಿನೂ ಕೂಡ ಸರ್ವ ಸಂಹಾರಕಳಾದ್ದರಿಂದ ಅವಳ ಸ್ವರೂಪಭೂತವಾದ ಲಯಶಕ್ತಿಯು ಕೂಡ ಕಾಲಶಕ್ತಿ ಅಂತ ಕರೆಸ್ಕೊಂಡಿದೆ. ವಾಯು ಎಲ್ರಿಗೂ ಪ್ರಾಣಧಾರಣ ಮಾಡುವವನಾದ್ರಿಂದ ಅವನ ಸ್ವರೂಪಭೂತವಾದ ಪಾಲನ ಶಕ್ತಿಗೂ ಕೂಡ ಕಾಲಶಕ್ತಿ ಅಂತ ಅರ್ಥ ಇದೆ. ಹೀಗೆ ದುರ್ಗಾ ಮತ್ತೆ ವಾಯು ಇಬ್ಬರು ಕೂಡ ಕಾಲಾಭಿಮಾನಿಗಳಾಗಿದ್ದಾರೆ. ಅವರ ಸ್ವರೂಪ ಶಕ್ತಿಗಳು ಈ ದೃಷ್ಟಿಯಿಂದ ಕಾಲಶಕ್ತಿ ಅಂತ ಕರೆಸ್ಕೊಂಡಿವೆ ಅಂತ ಪ್ರಕಾಶ ಸಂಹಿತಾವನ್ನ ಅಲ್ಲಿ ಆಚಾರ್ಯರು ಉದ್ಧರಿಸಿದ್ದಾರೆ. ಹೀಗೆ ಪರಮಾತ್ಮ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಶಕ್ತಿ ಶಬ್ದ ವಾಚ್ಯರಾಗಿರುವುದಲ್ಲದೇನೆ ಕಾಲಶಕ್ತಿ ಶಬ್ದದಿಂದ ಕೂಡ ವಾಚ್ಯರಾಗಿದ್ದಾರೆ. ಅದನ್ನು ನಾವು ಅನುಸಂಧಾನಕ್ಕೆ ತಂದುಕೋಬೇಕು. ಮುಂದೆ ನೋಡಬೇಕಾದ ಶಕ್ತಿ ಪ್ರತಿಷ್ಠಾ ಅಂತ.
ಪ್ರತಿಷ್ಠಾಚ ಪ್ರತಿಷ್ಠಿತೆ ಅಂತ ಛಾಂದೋಗ್ಯ ಭಾಷ್ಯದಲ್ಲಿ ಇದು 5ನೇ ಅಧ್ಯಾಯ. ವೈಶ್ವಾನರ ರೂಪಿಯಾದ ಭಗವಂತನ ಪಾದಗಳು ಪೃಥ್ವಿ ನಾಮಕ ಅನ್ನುವುದನ್ನ ವರ್ಣಿಸುವಂತಹ ಪ್ರಸಂಗ. ಅಲ್ಲಿ ಎಲ್ಲರ ಸುಸ್ಥಿತಿಗೆ ಕಾರಣವಾಗಿರುವುದರಿಂದ ಪ್ರತಿಷ್ಠಾ ಅಂತ ಭಗವಂತನ ಪಾದಗಳಿಗೆ ಹೆಸರನ್ನು ಹೇಳ್ತಾರೆ. ಲಕ್ಷ್ಮೀದೇವಿಯು ಕೂಡ ಮತ್ತೆ ಪರಮಾತ್ಮನು ಕೂಡ ಎಲ್ಲರ ಸುಸ್ಥಿತಿಗೆ ಕಾರಣರಾಗುವುದರಿಂದ ಅವರಿಬ್ಬರನ್ನು ಪ್ರತಿಷ್ಠಾ ಎಂಬ ಶಬ್ದದಿಂದ ಹೇಳಬಹುದು. ಇಲ್ಲಿ ಛಾಂದೋಗ್ಯ ಭಾಷೆಯಲ್ಲಿ ಕಾಣಿಸುವ ಇದೊಂದು ಶಬ್ದ 5ನೇ ಅಧ್ಯಾಯದಲ್ಲಿ.